ನಿರ್ಮಲ ಜ್ಯೋತಿ ಬೆಳಗುತ್ತೀರೆ. ಓಂ ಶ್ರೀ ಗುರುವೇ ಮಹಾಗುರುವೇ ಶಾಂತಿಕಲಾ ಗುರುವೇ ಶಿವಾತ್ಮ ವಿದ್ಯಾ ಗುರುವೇ ಪುರಾ ಗುರುವೇ ವಿಶ್ವ ಜಗದ್ಗುರುವೇ. ಸ್ವಲ್ಪ ಹಿಂದೆ ಶಂಕುಸ್ಥಾಪನ ಮುಹೂರ್ತ ಸುಮುಹೂರ್ತೋ ಸುಮುಹೂರ್ತಮಸ್ತೋ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಂಟ್ರಾಕ್ಟರ್ ಬರಪ್ಪ ಬನ್ನಿ ಸರ್. ಈ ಕಡೆ ಅಲ್ಲ, ಈ ಕಡೆ ಕೊಡ್ಬಿಡಿ ಸರ್, ಈ ಕಡೆ ಅಲ್ಲ. ಚಾಲು ಚಾಲು ಸರ್ ಸರ್ ಆಯ್ತು ಸರ್ 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 ಕನ್ಸೀವ್ ಮಾಡಿರೋದೇ ರೈನ್ ವಾಟರ್. ಮಠದಲ್ಲಿ ಒಂದು ಅತಿಥಿಗಳು ಬಂದಂಥ ಸಂದರ್ಭದಲ್ಲಿ, ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಒಂದು ಅತಿಥಿ ಗೃಹ ಇರಬೇಕು ಅಂತೇಳಿ ಭಾಳ ದಿವಸದಿಂದ ಅದರ ಬೇಡಿಕೆ ಅಗತ್ಯತೆ ಇತ್ತು. ಅದನ್ನು ಪರಿಗಣಿಸಿ ಸರ್ಕಾರ ಸುಮಾರು 4.5 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಒಂದು ಅತಿಥಿ ಗೃಹವನ್ನು, ಆಧುನಿಕವಾಗಿ ಇರ್ತಕ್ಕಂಥ ಅತಿಥಿ ಗೃಹವನ್ನು ಕಟ್ಟಬೇಕು ಅಂತೇಳಿ ಮಂಜೂರಾತಿ ಮಾಡಿದೆ. ಅದಕ್ಕೆ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಇದೆಲ್ಲನ್ನು ಅವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಹಾಕಿದ್ದೇವೆ. ಇದನ್ನು 8 ತಿಂಗಳಲ್ಲಿ ಮುಗಿಸ್ತೇನೆ ಅಂತೇಳಿ ನಮ್ಮ ಕಾಂಟ್ರಾಕ್ಟರ್ ಹೇಳಿದ್ದಾರೆ. 8 ಅಂದರೆ ಕನಿಷ್ಠ 10 ತಿಂಗಳಲ್ಲಾದರೂ ಕೂಡ ಇದನ್ನು ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ತಿಳಿಸಿದ್ದೀವಿ. ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ನಾವು ಒದಗಿಸ್ತೇವೆ. ಅದರಿಂದ ಆದಷ್ಟು ಶೀಘ್ರವಾಗಿ ಕೆಲಸ ಆಗಬೇಕು.